ಹಂಡ್ರೆಡ್ ಡೇಸ್ ಚಾಲೆಂಜಲ್ಲಿ ಇವತ್ತು ಡೇ 5 ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಜಿಮ್ ಕಡೆ ಹೊರಟೆ. ಇವತ್ತು ಡಿಫ್ರೆಂಟ್ ಫೀಲ್ ಆಗ್ತಿತ್ತು. ನಾಟ್ ಈಸಿಯರ್ ಬಟ್ ಮೋರ್ ರಿಯಲ್ ಅನಿಸ್ತು. ಇವತ್ತು ಬಂದು 3 ವೇರಿಯೇಷನ್ ವಾರ್ಮ್ ಅಪ್ ಆಗಿದೆ, 500 ಕೌಂಟ್ಸ್ ಸ್ಕಿಪ್ಪಿಂಗ್. ಇವಾಗ ಹೊಸ್ದಾಗಿ ಒಂದು ಆ್ಯಡ್ ಮಾಡಿದೆ, ಜಂಪಿಂಗ್ ಜಾಕ್ಸ್ 100 ಕೌಂಟ್ಸ್ ಇನ್ 3 ಸೆಟ್ಸ್. ಇವತ್ತಿನ ವರ್ಕೌಟ್ ಬಂದು ಲೆಗ್ಗೆ ಆಗಿದೆ 4 ವೇರಿಯೇಷನ್ಸ್. ಫಸ್ಟ್ ವರ್ಕೌಟ್ ಬಂದು ಲೆಗ್ ಪ್ರೆಸ್. ಫಸ್ಟ್ ಸೆಟ್ ಬಂದು 120, ಸೆಕೆಂಡ್ ಆ್ಯಂಡ್ ಥರ್ಡ್ ಬಂದು 170 ಮುಗಿಸ್ದೆ. ಸೆಕೆಂಡ್ ವರ್ಕೌಟ್ ಬಂದು ಲೆಗ್ ಎಕ್ಸ್ಟೆನ್ಷನ್. ಇದಾದಮೇಲೆ ಮೂರನೇ ವರ್ಕೌಟ್ ಬಂದು ಆಮ್ಸ್ಟ್ರಿಂಗ್ ಕರ್ವ್. ಇದಾದಮೇಲೆ ಫೈನಲ್ ವರ್ಕೌಟ್ ಬಂದು ಗೋಬ್ಲೆಟ್ ಸ್ಕ್ವಾಟ್ ಆಗಿದೆ. ಇದು ಮುಗಿಸಿದ ನಂತರ ನನಗೊಂದು ಫೀಲ್ ಆಯಿತು, ಕನ್ಸಿಸ್ಟೆನ್ಸಿ ಕ್ರಿಯೇಟ್ಸ್ ಚಾಂಪಿಯನ್ಸ್, ಬಟ್ ಇಟ್ಸ್ ಆಲ್ ಅಬೌಟ್ ಡಿಸಿಪ್ಲಿನ್. ಇವೆರಡು ಇದ್ದರೆ ಐ ವೋಂಟ್ ಕ್ವಿಟ್ ಅನ್ನೋ ಕಾನ್ಫಿಡೆಂಟ್ ಇರಬೇಕು. ಇವತ್ತಲ್ಲ ನಾಳೆ ನಿಮ್ಮ ಡೆಸ್ಟಿನಿ ನೀವು ಮುಟ್ಟೇ ಮುಟ್ತೀರ. ಬಿ ಪಾಸಿಟಿವ್. ಇವತ್ತಿನ ವರ್ಕೌಟ್ ಮುಗೀತು, ಸರಿ ಅಂತ ಆಫೀಸ್ಗೆ ಟೈಮ್ ಆಯಿತು. ಮನೆ ಕಡೆ ಹೊರಟೆ. ನಮ್ಮ ಮಮ್ಮಿಗೆ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಹೇಳಿದ್ದೆ ಗೀ ರೈಸು ಮತ್ತು ಮಶ್ರೂಮ್ ಕರಿ ಮಾಡು ಅಂತ. ಇವತ್ತು ಪಾಟ್ಲಾಕ್ ಇತ್ತು, ಸರಿ ಅಂತ ಅವೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ನಾನು ರೆಡಿಯಾಗಿ ಆಫೀಸ್ ಕಡೆ ಹೊರಟೆ. ಫೈನಲಿ ಆಫೀಸ್ ರೀಚ್ ಆದೆ. ನೋಡಿ ಸಾರಾ, ಪಾಟ್ಲಾಗ್ ಏನು ತಂದಿದ್ದೀರಾ ನೀವು? ಸಾರಾ, ಮೇಘಾ ಮೇಡಮ್ ಏನು ತಂದಿದ್ದೀರಾ ಇವತ್ತು? ಶಾವಿಗೆ ಮತ್ತು ಕ್ಯಾರೆಟ್ ಹಲ್ವಾ ತಂದಿದ್ದೀರಾ? ಮಧುಕುಮಾರ್, ಏನಪ್ಪ ನಾಚ್ಕೊತಾ ಇದೆಯಾ ಹುಡುಗ? ಗುಲಾಬ್ ಜಾಮೂನ್ ತಂದಿದ್ಯಾ? ತಂದಿಲ್ವಾ? ನವೀನ್ ಅವರೇ, ಲೆಟ್ಸ್ ಬ್ರೇಕ್ ಫಾರ್ ಪಾಟ್ಲಾಗ್, ಬನ್ನಿ ಹೋಗೋಣ. ಫೈನಲಿ 6 ಮಂತ್ಸ್ ಆದಮೇಲೆ ಪಾಟ್ಲಾಕ್ ಮಾಡಿದ್ದೀರಿ ನಮ್ಮ ಟೀಮಲ್ಲಿ. ನೋಡಿ ನವೀನ್ ಅವರೇ, ನಮ್ಮ ಟೀಮ್ ಅವ್ರು ತಂದಿರೋ ಅಡುಗೆ ಬಗ್ಗೆ ಏನು ಹೇಳ್ತೀರಾ? ಇವರು ಇಬ್ರು BRS ಟೀಮ್ ಅವರು, ಹೇಮಾ ಅಂತ ಗಣೇಶ್ ಅಂತ. ಇವ್ರು ಬಂದು ಪಲಾವ್ ತಂದಿದ್ದಾರೆ. ಇವ್ರೇನು ಮಾಡ್ಕೊಂಬರ್ಲಿಲ್ಲ ಇವತ್ತು. ಸರಿ ಬನ್ನಿ, ಇಲ್ಲಿ ನಮ್ಮ BRS ಟೀಮ್ ಅವ್ರ ಲೀಡು ಅಭಿಲಾಷ ಅವರು, ನಾಚಿಕೆ ಪಡಬೇಡಿ. ಇವ್ರು ಬಂದು ಪಾಯಸ ಮತ್ತು ಮಜ್ಜಿಗೆ, ನಂದಿನಿ ಮಜ್ಜಿಗೆ ತಂದವ್ರೆ. ಪರಶುರಾಮ್, ನೀನೇನು ತಂದಿದ್ದು ಹೇಳಪ್ಪ? ತರಕಾರಿ ಪಲ್ಯ. ಮಧು, ನೀನು ಜಾಮೂನ್ ಮನೇಲಿ ಮಾಡ್ಕೊಬಾ ಅಂದರೆ ನೀನು GRB ಜಾಮೂನ್ ತಂದಿದ್ಯಾ? ಏನಪ್ಪ ಮಧು ನೀನು? ನಮ್ಮ ಮಧುಕುಮಾರ್, ನೀನೇನು ತಂದಿದ್ಯಾ? ಐಸ್ ಕ್ರೀಮ್. ಯಾವ ಐಸ್ ಕ್ರೀಮ್? ನಂದಿನಿ ಐಸ್ ಕ್ರೀಮ್. ಸಾರಾ, ನಮ್ಮ ಸಾರಾ ಅವರು, ನೀನೇನು ತಂದಿದ್ದು ಹೇಳಮ್ಮ? ಚೆನ್ನ ಮಸಾಲ. ನೋಡಿ ಫ್ರೆಂಡ್, ನಮ್ಮ ಸಾರಾ ತಂದಿರೋ ಚೆನ್ನ ಮಸಾಲೆ ಹೇಗಿದೆ? ಮೇಘಾ, ನೀನು? ಕ್ಯಾರೆಟ್ ಹಲ್ವಾ, ಶಾವಿಗೆ. ನಮ್ಮ AR ಟೀಮ್ ಲೀಡು, ನೀವೇನು ತಂದಿದ್ರಿ ಹೇಳಿ? ಮಶ್ರೂಮ್ ಬಿರಿಯಾನಿ ತಂದಿದ್ದೀನಿ, ಅದ್ರ ಜೊತೆ ಗೋಬಿ ಕಬಾಬ್ ತಂದಿದ್ದೀನಿ. ತಿಂದರೆ ಕಳ್ದೋಗ್ಬೇಕಂತೀರಾ? ಒನ್ಸ್ ಮೋರ್. ಏಮಾ ನೀವು? ವಡೆ, ಮಸಾಲೆ ವಡೆ. ಮಧುಮಿತಾ? ಸಂತೋಷ್, ನೀವು? ಮೊಸರನ್ನ. ಎಲ್ಲ ತಿಂದು ನಿದ್ದೆ ಹೊಡಿಬೇಕಂತನಾ? ನಾನು ಬಂದು ಗೀ ರೈಸ್ ಮತ್ತು ಮಶ್ರೂಮ್ ಕರಿ ತಂದಿದ್ದೀನಿ. ಇದೇ ಗೀ ರೈಸು, ಇದೇ ಮಶ್ರೂಮ್ ಕರಿ. ಕ್ಯಾರೆಟ್ ಹಲ್ವಾ, ಮಶ್ರೂಮ್ ಕರಿ, ಕೋಸಂಬರಿ, ವಡೆ, ಸೌತೆಕಾಯಿ, ತರಕಾರಿ ಪಲ್ಯ, ಪಲಾವ್, ಕಡಲೆ ಕರಿ ಮತ್ತು ಚಪಾತಿ, ಪಾಯಸ, ಒತ್ತು ಶಾವಿಗೆ. ನವೀನ್ ಅವರೇ, ನಮ್ಮ ಟೀಮ್ ಅವ್ರು ತಂದಿರೋ ಅಡುಗೆ ಬಗ್ಗೆ ಸ್ವಲ್ಪ ಹೇಳಿ.
ಫಸ್ಟ್ ಆಫ್ ಆಲ್ ಹೆಸರು ಬೇಳೆ ಬಗ್ಗೆ ಮಾತಾಡಬೇಕು. ಹಾಂ ಇದು ದೇಹಕ್ಕೆ ತುಂಬ ತಂಪು. ಹಾಂ ಓಕೆ, ಎಲ್ಲರೂ ಬಿಸಿಗಾಲ ಎಲ್ಲರೂ ತಣ್ಣಗಿರಲಿ ಅಂತ ಹೇಳ್ಬಿಟ್ಟು ಪರಿಶ್ರಮವರು ಹೆಸರು ಬೇಳೆ ತಂದಿದ್ದಾರೆ. ಹಾಂ ತುಂಬ ಒಳ್ಳೆಯದಾಗಿದೆ. ಹಾಂ ಓಕೆ ಇದು ಕ್ಯಾರೆಟ್ ಅಲ್ವಾ? ಹಾಂ ಹೆಂಗಿದೆ ಅಂದರೆ ಕ್ಯಾರೆಟ್ ಅಲ್ವಾ ಹಾಂ ತಿಂದರೆ ಕಳೆದೋಗ್ಬಿಡ್ಬೇಕು. ಕಳ್ದು ಸರಿ ಇಲ್ಲೇ ಇದ್ದೀರಾ ಅದಕ್ಕೆ ಸಕ್ಕರೆ ಹಾಂ ತುಪ್ಪ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರಾ? ಓಕೆ ನೆಕ್ಸ್ಟು ಮಸಾಲೆ ವಡೆ. ಆಲ್ರೆಡಿ ಅದ್ರ ತಿನ್ಕೊಂಡ್ಬಿಟ್ಟಿದ್ದೀನಿ, ಹಾಂ ಯಾಕಂದ್ರೆ ಚೆನ್ನಾಗಿತ್ತು ಅದಕ್ಕೆ. ಚೆನ್ನಾಗಿತ್ತಾ? ಓಕೆ ನೆಕ್ಸ್ಟು ಚಪಾತಿ ತೋರ್ಸೋದಕ್ಕಿಲ್ಲ, ಖಾಲಿ ಆಗ್ಬಿಟ್ಟಿದೆ. ಅವರು ಓನಲ್ಲಿ ಬಿಸಿ ಮಾಡ್ಕೊಂಬಂದಾರ ನವೀನ್ ಅವರೇ, ಅದಕ್ಕೆ ಅದು ರೊಟ್ಟಿ ಆಗ್ಬಿಟ್ಟಿರೋದು, ಚಪಾತಿ ಹೋಗಿ. ಖಾಲಿ ಮಾಡ್ಬಿಟ್ಟಿದ್ದೀನಿ. ಹಾಂ ಓಕೆ ಖಾಲಿ ಆಗಿ ಚೆನ್ನ ಮಸಾಲ ನಮ್ಮ ಸಾರ ಅವ್ರು ತಂದಿರೋದು. ತುಂಬ ಚೆನ್ನಾಗಿದೆ. ಉಡುಪಿ ಸ್ಪೆಷಲ್ ಇದು ಚೆನ್ನ ಮಸಾಲ. ನೋಡ್ಕೊಳ್ಳಿ ಫ್ರೆಂಡ್ಸ್, ರೆಸಿಪಿ ಬೇಕಂದ್ರೆ ನಮ್ಮ ಸಾರನ ಟ್ಯಾಗ್ ಮಾಡ್ತೀನಿ, ಕೇಳಿ. ತುಂಬ ಚೆನ್ನಾಗಿತ್ತು, ಅದಕ್ಕೆ ಇನ್ನೊಂದು ಸ್ಪೂನ್ ಹಾಕ್ಕೊಂಡೆ. ಓಕೆ ಖಾಲಿ ಆಗ್ಬಿಟ್ಟಿತ್ತು. ಹಾಂ ಇದು ಶಾವ್ಗೆ. ಶಾವಿಗೆ ಹೊತ್ತು ಶಾವಿಗೆ. ನಮ್ಮ ಕರ್ನಾಟಕದ ಫೇವ್ರೇಟ್ ಫುಡ್. ಹಾಂ ಹೌದು ಹೌದಾ? ಹೌದು. 2 ಥರದ ಶಾವ್ಗೆನೂ ಮಾಡ್ಕೊಂಡು ಮಾಡ್ಕೊಂಡ್ ಬಂದಿದ್ದಾರೆ. ಪಲಾವ್, ಇನ್ನು ಗೀ ರೈಸು, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕರಿ. ಹಾಂ ಅವನ್ನೆಲ್ಲ ಹಾಕಿಲ್ಲ. ಮಶ್ರೂಮ್ ಕರಿ ಟೇಸ್ಟ್ ಮಾಡಿರ್ಲಿಲ್ಲ, ಇವನ್ ಟೇಸ್ಟ್ ಮಾಡಿ ನವೀನ್ ಅವರೇ. ನಮ್ಮನೆದು ಹೆಂಗಿದೆ? ಸೂಪರ್. ಸೂಪರ್ ಆಗಿದೆಯಾ? ಅಲ್ಟಿ. ಪಲ್ಯದ ಬಗ್ಗೆ ಹೇಳಲೇಬೇಕು. ಹಾಂ ಪಲ್ಯದ ಬಗ್ಗೆ ಹೇಳಿ. ಯಾಕೆಂದ್ರೆ ಬರೀ ಪಲ್ಯ ತಿಂದ್ರು, ಚಪಾತಿ ಇಲ್ದಿರ ಬರೀ ಪಲ್ಯ ತಿಂದ್ರು ಹಾ. ತಿಂದನೇ ಇರ್ಬೇಕು ಅಂತ ಅನಿಸ್ತಾ ಇದೆ. ಹೌದು. ಗೋಬಿ ಗೋಬಿ ಹೇಳಿ, ನೀವು ಮಾಡಿರೋದು ಗೋಬಿ. ನಾನೇ ಮಾಡಿರೋದು. ಬೆಳಗ್ಗೆ ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿ ಆಗಿ. ಹಾ. ಹೆಂಗ್ ಬೆಂಡ್ ಆಗ್ತಾ ಇದೆ. ಅದು ಸ್ಟ್ಯಾಮಿನ ಹೋಗ್ಬಿಟ್ಟೈತೆ ನವೀನ್ ಅವರೇ. ಅದು ಹೇಳಿ ನವೀನ್ ಅವರೇ. ಸೂರ್ಯವಂಶದ ಗಸಗಸೆ ಪಾಯಸ ಬಂದಿದೆ ಇಲ್ಲಿ. ಸೇಮ್ ಕ್ಯಾರಿಯರ್, ಸೇಮ್ ಪಾಯಸ, ಬಟ್ ಅದ್ರಲ್ಲಿ ಏನೂ ಹಾಕಿಲ್ಲ ಅನ್ಕೊಂತೀನಿ. ಹಾಕಿರೋದಿಲ್ಲ. ನವೀನ್ ಅವರೇ, ಊಟ ಎಲ್ಲ ಸಖತ್ತಾಗಿತ್ತು. ಹುಡುಗ ಎಲ್ಲ ಒಳ್ಳೊಳ್ಳೆ ಐಟಮ್ ತಂದಿದ್ರು. ನಮ್ಮ ಟೀಮ್ಮೇಟ್ಸು ಕಂಪ್ಲೀಟ್ ಆಯ್ತು. ಇವಾಗ ಡೆಸರ್ಟ್ ಬರೋಣ, ಸ್ವಲ್ಪ ರಿವ್ಯೂ ಮಾಡಿ. ಇದು ಶಾವಿಗೆ ಪಾಯಸ. ಹಾ ಓಕೆ, ಅಭಿ ಅವ್ರು ತಂದಿದ್ರು, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಐಸ್ ಕ್ರೀಮಿಗೆ ನನಗೆ ಜಾಮೂನ್ ಹಾಕೊಂಡು ತಿನ್ನೋದು ತುಂಬಾ ಇಷ್ಟ. ಹಾ ಓಕೆ, ಅದಕ್ಕೆ ಯಾವಾಗಲ್ಲಾದ್ರೂ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಇಲ್ಲ ಜಾಮೂನ್ ಮಾಡ್ಕೊಂಡಿದ್ರು ಐಸ್ ಕ್ರೀಮ್ ತಿಂತಾ ಇರ್ತೀನಿ. ಇನ್ನೊಂದ್ ತರದ ಐಸ್ ಕ್ರೀಮ್ ತಂದಿದ್ದಾರೆ. ಓಕೆ, ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ. ನಮ್ಮ ಕರ್ನಾಟಕದ ಸ್ಪೆಷಲ್ ನಂದಿನಿ ಮಜ್ಜಿಗೆ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ. ನನಗೆ ಇದ್ರಲ್ಲಿ ಇನ್ನೊಂದು ಏನಪ್ಪ ಬೇಜಾರಾಗಿತ್ತು ಅಂದ್ರೆ, ಜಾಮೂನ್ ತಂದಿದ್ದಾರೆ, ಮನೆಯಿಂದ ಮಾಡಿಸ್ಕೊಂಬಾರಪ್ಪ ಅಂತ ನಾನು ಹೇಳ್ದೆ. ನಾನು ತಂದಿರೋ ಜಾಮೂನ್ ನೋಡಿದ್ರೆ GRB ಜಾಮೂನ್ ತಂದವ್ರೆ ನವೀನ್ ಅವರೇ. ಹೆಂಗೆ ಏನ್ ಮಾಡೋಣ, ಏನ್ ಮಾಡ ಮಾಡಕ್ಕಾಗಲ್ಲ. ತಿನ್ಬಿಟ್ಟು ಈ ಬಿಸಿಲಿಗೆ ನಮ್ ನಂದಿನಿ ಮಜ್ಜಿಗೆ ಕುಡ್ಕೊಂಡು ಸ್ವಲ್ಪ ಮೈನ ತಂಪ್ ಮಾಡ್ಕೊಳ್ಳೋಣ. ಮೊದ್ಲು ಜಸ್ಟ್ ನಾವು ಇವಾಗ ಊಟ ಆಯಿತು. ಊಟ ಆದಮೇಲೆ ಆ್ಯಸ್ ಯೂಶ್ವಲ್ ನಾವು ಬಿಲ್ಡಿಂಗ್ ಸುತ್ತು ಒಂದು 5 ರೌಂಡ್ ವಾಕಿಂಗ್ ಮಾಡ್ತೀವಿ. ಇವತ್ತು ವಾಕಿಂಗ್ ಮಾಡ್ತಾಯಿದ್ದೀನಿ. ವಾಕಿಂಗ್ ಆಯಿತು. ಸೊ ಒಂದು ಹೇಳ್ಬೇಕು ಫ್ರೆಂಡ್ಸ್, ನಿಮಗೆಲ್ಲನೂ ಜೀವನದಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, 1000 ಜನ 1000 ಮಾತು ಮಾತಾಡ್ಬೋದು. ಇವತ್ತು ಅವ್ರ ಮಾತಲ್ಲಿ ನಾನು ತಲೆ ಕೆಡ್ಸ್ಕೊಂಡಿದ್ದಿದ್ರೆ ನಾನು ಇವತ್ತಿನ ದಿವಸ ವೀಡಿಯೋ ಮಾಡ್ತಾಯಿರಲಿಲ್ಲ, ನಾನು ವೀಡಿಯೋನ ನೀವು ನೋಡ್ತಾ ಇರಲಿಲ್ಲ. ಆಫ್ಟರ್ ಎ ಲಾಂಗ್ ಪೀರಿಯಡ್ ನಮ್ಮ ಆಫೀಸಲ್ಲಿ ಪಾಟ್ಲಾಕ್ ಮಾಡಬೇಕಂತ ಅಂದ್ಕೊತಿದ್ರಿ. ಇವತ್ತು ಪಾಟ್ಲಾಕ್ ಮುಗಿಸಿದ್ದೀರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಒಳ್ಳೊಳ್ಳೆ ಕಾಮಿಡಿ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಂಟಿಲ್ ದೆನ್, ಸ್ಟೇ ಟ್ಯೂನ್ ಗಾಯ್ಸ್.